ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು 2ನೇ ದಿನದ ಜರ್ನಿ ಮಾಡ್ತಾ ಇದ್ದೀವಿ. ಮೊದಲನೇ ದಿನ ಪಂಜಾಬ್ನಿಂದ ಬಂದು ರಾಜಸ್ಥಾನದಾಗ ಒಂದಿನ ಸ್ಟೇ ಮಾಡಿ, 2ನೇ ದಿನ ಮಹಾರಾಷ್ಟ್ರ ರಾಜ್ಯದ ಧುಳೆ ಅನ್ನುವಂಥ ಜಿಲ್ಲೆಯೊಳಗೆ ನಾವು ಇವತ್ತು ಸ್ಟೇ ಮಾಡಿದ್ದೇವೆ. ಅಂದ್ರೆ ನಮಗೆ ಇಲ್ಲಿಂದ ಸೊಲ್ಲಾಪುರ ಜಿಲ್ಲೆ ಒಂದು 350 ಕಿಲೋಮೀಟರ್ ದೂರ ಇದೆ. ಇನ್ನು ಅಲ್ಲಿಂದ ನಮ್ದೊಂದು ಪಾರ್ ಒಂದು 200 ಆಗ್ಬೋದೇನೋ. ಆ ಲೆಕ್ಕಕ್ಕೆ ಒಂದು 500, 500, 600 ಕಿಲೋಮೀಟರ್ ಐತಿ. ಅದಕ್ಕೆ ನಾವು ಇಲ್ಲಿ ಒಂದು ಧುಳೆ ಅನ್ನುವಂಥ ಜಿಲ್ಲೆ ಒಳಗೆ ಸ್ಟೇ ಮಾಡಿದ್ದೆವು. ಯಾಕೆ ಸ್ಟೇ ಮಾಡ್ಬೇಕಂತಂದ್ರೆ ಕಂಟಿನ್ಯೂ ಜರ್ನಿ ಆಗಬಾರ್ದು ಯಾವಾಗಾದ್ರು. ಆ ಒಂದು ಉದ್ದೇಶ ಇಟ್ಕೊಂಡು ಸ್ಟೇ ಮಾಡಿದ್ದೀವಿ. ಎಲ್ಲ ಮೇವು ಹಾಕಿದ್ದೀವಿ, ನೀರು ಕುಡಿಸಿದ್ದೀವಿ. ಸೊ ನಾವು ಯಾಕೆ ಇಲ್ಲಿ ಇವತ್ತು ಮಾರುತಿನ ಬಂದು ಯಾಕೆ ಈಗ ಮೇಕೆಗಳ ಜೊತೆ ಬರ್ತಾ ಇದ್ದಾರೆ ಅನ್ನೋ ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲಿ ನಾವು ಸತ್ರ ನಮ್ಗೆ ಸ್ವರ್ಗ ಕಾಣೋದು. ಯಾರೋ ಸಾಯ್ಲಿ, ಯಾರಿಗೋ ಸ್ವರ್ಗ ಕಾಣಲಿ ಅಂತಂದ್ರೆ ತಪ್ಪಾಗುತ್ತೆ. ಆ ಉದ್ದೇಶಕ್ಕಾಗಿ ನಾನಿವತ್ತು ನನ್ನ ಮೇಕೆಗಳು ಸರಿ ಇರಬೇಕು, ನನ್ನ ಜವಾಬ್ದಾರಿ ಅದು. ಆ ಉದ್ದೇಶ ಇಟ್ಕೊಂಡು ಲೇಬರ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ನಾನು ಬಂದೇನಿ. ನೋಡ್ರಿ ಎಲ್ಲ ಇವತ್ತು ಗಾಡಿ ಆರಾಮ್ ಇವತ್ತು 12ವರೆಗೆ ಬಂದು ಇಲ್ಲಿ ತರಬಿದ್ದೀವಿ. ನಾವು 4 ಗಂಟೆವರೆಗೂ ಕೂಡ ಈಗ ಆಲ್ರೆಡಿ ಮೇವು ತಿಂದಾವ, ಆಮೇಲೆ ನೀರು ಕುಡ್ದಾವ, ಏನು ಬೇಕಲ್ಲ ಅವಕ್ಕೆಲ್ಲ ಬೇಕಾದಂಥ ಎಲ್ಲ ವ್ಯವಸ್ಥೆ ಎಲ್ಲ ಆಗೈತಿ. ಸೊ ಇನ್ನು ಆರಾಮ್ ಇನ್ನೊಂದು 2-3 ತಾಸು ರೆಸ್ಟ್ ಮಾಡಿ ನಾವು ಏನು ಮಾಡಿಬಿಡ್ತೀವಿ, 4ರಿಂದ 5 ಗಂಟೆಗೆ ಇಲ್ಲಿಂದ ಲೋಡ್ ಮಾಡಿ ನಮ್ಮ ಊರಿಗೆ ಕಲ್ಲೊಳಗೆ. ಇನ್ನು ಲಾಸ್ಟ್ ಇನ್ನು ಬೆಳಗ್ಗೆ ಮೇ ಬಿ ನಾವು 5 ಗಂಟೆಗೆ ಬಿಟ್ಟರು ಕೂಡ ಒಂದು 600 ಕಿಲೋಮೀಟ್ರ್ ಅಂತಂದರೆ ನಾವು ಬೆಳಗ್ಗೆ 4ರಿಂದ 5 ಗಂಟೆ ಒಳಗೆ ನಮ್ಮ ಊರಾಗಿರ್ತೀವಿ. ಸೊ ನೋಡಿರಿ ಈ ಥರ ಎಲ್ಲರೂ ತರ್ತಿರ್ತಾರೆ. ಯಾರು ಕೂಡ ಅವ್ರದ್ದಾದ್ರೆ ನೀವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆದರೆ ಏನಾಗ್ಬಿಡುತ್ತೆ, ಸಡನ್ನಾಗಿ ಡೈರೆಕ್ಟ್ ಅವ್ರು ಸತ್ತೈತಿ ಬದುಕೈತಿ ಅನ್ನೋದು ನೋಡೋಂಗಿಲ್ಲ. ನೇರವಾಗಿ ಡೈರೆಕ್ಟ್ ರೈತರಿಗೆ ಕೊಟ್ಟು ಬಿಡ್ತಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಕುರಿಗಳ ವ್ಯವಸ್ಥೆ ಪಾಲನೆ ಪೋಷಣೆ ಸರಿ ಆಗೋದಿಲ್ಲ. ಉದ್ದೇಶಕ್ಕಾಗಿ ಇವತ್ತು ನಾನು ಮೇಕೆಗಳ ಜೊತೆ ಬರೋ ಉದ್ದೇಶ ಏನಪ್ಪ ಅಂತಂದ್ರೆ ಅದು ಮೂಲ ಉದ್ದೇಶ. ಸೊ ಹೀಗಾಗಿ ಇದಿಷ್ಟ ಆದ್ರೆ ಎಲ್ಲರೂ ನಾನು ಫಾಲೋ ಮಾಡಿರಿ, ನನ್ನ ಪೇಜನ್ನು ಲೈಕ್ ಮಾಡಿರಿ. ಸೊ ಈಗ ನನ್ನ ಕೂಡ ಬೆಳೆಸ್ರಿ. ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ವೈಯಕ್ತಿಕವಾಗಿ ನನ್ನ ದುರುದ್ದೇಶ ಅನ್ನೋದಕ್ಕಿಂತನೂ ನಾನೆಲ್ಲ ಕುರಿಗಾರ ಏನಿದಿರಲ್ಲ, ಯಾರು ಹೊಸದಾಗಿ ಮಾಡ್ತೀನಿ ಅಂತೀರಿ ದಾರಿ ತೋರ್ಸೋಕೆ ನಾವು ರೆಡಿ ಇದ್ದೀವಿ. ಬರ್ರಿ, ನಿಮ್ಮದು A to Z ತನ ಜೊತೆಗೆ ಬಂದ್ರೆ ನಾವು ನಿಮ್ದೆಲ್ಲ ನಿಂತು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋ ನನ್ನ ಫಾರ್ಮ್ದೊಳಗೆ ಅನ್ಲೋಡ್ ಮಾಡ್ತೀನಿ, ಅವಾಗೂ ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮ್ಗೆ. ತಮ್ಮಲ್ಲಿ ಏನಾದರೂ ನನ್ನ ಕಡೆ ತಪ್ಪಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಆ ತಪ್ಪನ್ನು ತಿದ್ದುವಂಥ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು.